ನಮಸ್ತೆ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ಅವಲಕ್ಕಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸಿಹಿ ಮಾಡೋಣ ಅಂತ ಅಂದರೆ ಸ್ವೀಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ರುಚಿಯಾಗಿ ಕೂಡ ಬಂದಿದೆ. ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಬೇಕ್ರಿಗಿಂತ ಒಳ್ಳೆ ರುಚಿ ಇದೆ ಇದು. ಅವಲಕ್ಕಿನ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡ್ಬೋದಾ ಅಂತ ಅನಿಸ್ಬೋದು ನಿಮಗೆ. ನೋಡಿ ನಾನು ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಇದೊಂದು ಕಪ್ ತೊಗೊಂಡಿದ್ದೀನಿ. ಈ ಕಪ್ ಅಳತೆನಲ್ಲಿ ಎಲ್ಲದನ್ನು ನಾನು ತೊಗೋತೀನಿ. ಇದೇ ಕಪ್ಪಲ್ಲಿ ನಾನು 2 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ಅಂದರೆ 1 ತೆಂಗಿನಕಾಯಿ ಮೀಡಿಯಮ್ ಸೈಜು ತುರಿದಿಟ್ಕೊಂಡಿದ್ದೀನಿ. 4 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. 1 ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 1.5 ಬಟ್ಲಷ್ಟು ಅಂದರೆ 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಕಾಯಿ ತುರಿನೆಲ್ಲ ಸೇರಿಸ್ಕೊತೀನಿ. ಕಾಯಿ ತುರಿನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಾದ್ಮೇಲೆ ನಾನು ಅದೇ ಕಪ್ಪಿಂದ 1.5 ಕಪ್ಪಷ್ಟು ನೀರು ಸೇರಿಸ್ಕೊತೀನಿ. ಬಿಸಿ ನೀರು ಸೇರಿಸ್ಕೊಂಡ್ರೆ ಕಾಯಿ ತುರಿಲಿ ಚೆನ್ನಾಗಿ ಹಾಲು ಬಿಟ್ಕೊಳ್ಳುತ್ತೆ. ಬಿಸಿ ನೀರಿದ್ದರೆ ಸೇರಿಸ್ಕೋಬೋದು, ಇಲ್ಲ ತಣ್ಣೀರಾದ್ರೂ ಸೇರಿಸ್ಕೋಬೋದು. ನಾನಿವಾಗ ಇದು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಇವಾಗ ಒಂದು ಜಾಲ್ರಿ ಇರುತ್ತಲ್ವಾ, ಜಾಲ್ರಿನಲ್ಲಿ ಸೋಸ್ಕೊಂಬಿಡೋಣ. ಕಾಯಿ ಹಾಲು ತೆಕ್ಕೊಳ್ಳೋಣ. ಈ ರೀತಿಯಾಗಿ ಒಂದ್ಸಲಿ ಕಾಯಿ ಹಾಲು ತೆಕ್ಕೊಂಬಿಡೋಣ. ನೋಡಿ, ಈ ರೀತಿಯೆಲ್ಲ ಹಿಂಡಿ ತೆಗಿಬೇಕು. ಇಲ್ಲಿ ನಾವೇನು ಈ ಜಾಲ್ರಿಗೆ ಹಾಕಿಲ್ಲ ಅಂದ್ರೂ ಒಂದು ತೆಳುವಾಗಿರೋಂಥ ಬಟ್ಟೆನಲ್ಲೂ ಮಾಡ್ಕೋಬೋದು. ನಾನು ಈ ರೀತಿ ಜಾಲ್ರಿನಲ್ಲೇ ತೆಕ್ಕೊಂಬಿಡ್ತೀನಿ ಇವಾಗ ಕಾಯಿ ಹಾಲನ್ನೆಲ್ಲ. ಇವಾಗ ನಾನು ಅದೇನು ಒಂದು ಸಲ ತೆಕ್ಕೊಂಡಿದ್ದೀನಿ ಅಲ್ವಾ, ಅದೇ ಕಾಯಿ ತುರಿನ ಇನ್ನೊಂದು ಸರಿ ಬಿಸಿ ನೀರು ಹಾಕ್ಕೊಂಡು ಇನ್ನೊಂದು ಕಪ್ಪು ಇನ್ನು ಸ್ವಲ್ಪ ರುಬ್ಬಿಟ್ಟು ಆಮೇಲೆ ಇನ್ನೊಂದು ರೌಂಡು ಕಾಯಿ ಹಾಲು ಬರುತ್ತೆ, ಅದು ತೆಕ್ಕೊಂಬಿಡೋಣ. ನೋಡಿ, ಈಗ ರುಬ್ಕೊಂಡು ಬಂದಿದ್ದೀನಿ ನಾನು. ಈ ರೀತಿಯಾಗಿ ಜಾಲ್ರಿಗೆ ಸೇರಿಸ್ಕೊಂಡು ನೀಟಾಗಿ ಹಿಂಡ್ಕೊಂಬಿಡ್ತೀನಿ. ಚೆನ್ನಾಗಿ ಹಿಂಡಬೇಕು. ನಿಮ್ಗೆ ಬಟ್ಟೆಲಾದರೆ ಬಟ್ಟೆಲೇ ಹಿಂಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಎಲ್ಲ ತೆಗೆದ್ಬಿಡ್ಬೇಕು. ಕಾಯಿ ಹಾಲು ತೆಗ್ದಿದ್ದೀನಿ, ಇಷ್ಟ ಆಗಿದೆ. ಸ್ವಲ್ಪ ಕಾಯಿ ಥರ ಬಿದ್ದಿದೆ ಅಲ್ವಾ, ಇವಾಗ ನೋಡಿ ತೋರಿಸ್ತೀನಿ. ನೋಡಿ, ಇದರಲ್ಲಿ ಇನ್ನು ಹಾಲು ಬರಲ್ಲ, ಅಷ್ಟು ನೀಟಾಗಿ ಹಿಂಡ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಸಣ್ಣ ಕಣ್ಣಿಂದು ಜರಡಿ ಇರುತ್ತಲ್ವ, ಸೀಟೆಲ್ಲ ಒಂದು ಹಿಡಿತೀವಲ್ವ, ಅದ್ರಲ್ಲಿ ಸಣ್ಣ ಕಣ್ಣಿರುತ್ತಲ್ಲ, ಅದರಲ್ಲಿ ಮತ್ತೊಂದು ಸಲ ಕಾಯಿ ಹಾಲನ್ನ ಸೋಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ದಪ್ಪದೆಲ್ಲ ಏನು ಬಿದ್ದಿತ್ತು ಅದೆಲ್ಲ ಬಂದ್ಬಿಡುತ್ತೆ. ಇದನ್ನು ಚೆನ್ನಾಗಿ ಹಿಂಡಿ ತೆಗೆದುಬಿಡ್ತೀನಿ. ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಹಿಂಡ್ಬಿಡ್ತೀನಿ. ಹಾಲೆಲ್ಲ ನೀಟಾಗಿ ಕೆಳಗಡೆ ಬೀಳುತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟ ಆಗಿದೆ. ಇವಾಗ ನಾನು ಇದು ಸೈಡ್ಗೆ ಎತ್ತಿಟ್ಕೊಂಡು ಇನ್ನೊಂದು ಪಾತ್ರೆ ಇಟ್ಕೊತೀನಿ. ಇನ್ನೊಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿಸ್ಕೋಬೇಕಲ್ವಾ, ಅದರಿಂದ 1 ಕಪ್ಪಷ್ಟು ಬಿಸಿ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ಬೆಲ್ಲದ್ದು ಪಾತ್ರೆ ಇಟ್ಕೊಂಡು ಚೆನ್ನಾಗಿ ಕರಗಿಸ್ಕೋತೀನಿ. ಪಾಕ ಬರೋದು ಬೇಡ, ಬೆಲ್ಲ ನೀರು ಕರಗಿದ್ರೆ ಸಾಕು. ಅಷ್ಟರಲ್ಲಿ ಇವಾಗ ನಾನು ಅವಲಕ್ಕಿ ಹುರ್ಕೊಂಬಿಡ್ತೀನಿ. ಇನ್ನೊಂದು ಕಡೆ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅವಲಕ್ಕಿನ, ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಜಾಸ್ತಿ ಉರಿ ಮಾಡಿದ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ ಅವಲಕ್ಕಿ. ನೋಡಿಕೊಂಡು ಹುರ್ಕೊಳ್ಳಿ, ಕೈ ಬಿಡದೆ. ನೋಡಿ, ಈ ರೀತಿಯಾಗಿ ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅವಲಕ್ಕಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ, ನೈಸ್ಗಾಗಿದೆ ಪೌಡ್ರು ಈ ಥರ. ಇವಾಗ ನಾನು ಯಾವ ಪಾತ್ರೆಯಲ್ಲಿ ನಾನು ಸ್ವೀಟ್ ಮಾಡ್ತೀನಿ ಆ ಪಾತ್ರೆಗೆ ಅವಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ದಪ್ಪ ತಲ ಪಾತ್ರೆ ಇದ್ದರೆ ಎತ್ಕೊಳ್ಳಿ, ಇಲ್ಲಾಂದರೆ ಕುಕ್ಕರ್ ತಗೊಳ್ಳಿ. ಇವಾಗ ಕಾಯಿ ಹಾಲು ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬನ್ನಿ. 1 ಕಪ್ಪು 2 ಕಪ್ ಸೇರಿಸ್ಕೊಂಡಿದ್ದೀನಿ. 3 ಕಪ್ ಕಾಯಿ ಹಾಲು ಆಗಿದೆ. ನೋಡಿ, ಇಷ್ಟೇ ಇರೋದು, 3 ಕಪ್ ಆಗಿದೆ. ಇವಾಗ ನಾನು ಇದಕ್ಕೆ ಬೆಲ್ಲ ಸೋಸ್ಕೊಂಡಿದ್ದೀನಿ ಅಲ್ವಾ, ಆ ನೀರನ್ನು ಜಾಲ್ರಿನಲ್ಲಿ ಸೋಸ್ಕೊಂಡು ತೊಗೋತೀನಿ, ಏನಾದರೂ ಗಲೀಜಿರುತ್ತೆ ಅಂತ. ಇದು 1 ಕಪ್ ಆಯಿತು. ಇದು 2 ಕಪ್ ಆಗಿದೆ. ನೋಡಿ, 2 ಕಪ್ ಆಗಿದೆ. ಬೆಲ್ಲದ ಪಾಕ ಕೂಡ ಅದು 3 ಕಪ್ಪು, ಇದು 2 ಕಪ್ಪು, 5 ಕಪ್ ನೀರಾಯಿತು. ಅಂದರೆ ಕಾಯಿ ಹಾಲು ಮತ್ತು ಬೆಲ್ಲದ ನೀರು, ಅದ್ರ ಜೊತೆಗೆ 1 ಕಪ್ಪಷ್ಟು ಅವಲಕ್ಕಿ ಪೌಡ್ರು. ಇಷ್ಟಾಗಿದೆ. ನೀಟಾಗಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಒಂದು ತಟ್ಟೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಸವರ್ಕೊಂಡು ತಟ್ಟೆಗೆ ತುಪ್ಪ ಸವರಿ ಇಟ್ಬಿಟ್ಟಿದ್ದೀನಿ, ಆಮೇಲೆ ಸವರ್ಕೊಳಕ್ಕಾಗಲ್ಲ ಅಂತ. ಇವಾಗ ನಾನು ಸ್ಟವ್ ಹಚ್ಕೊಂಡು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಗಟ್ಟಿ ಆಗ್ತಾ ಬಂದಿದೆ. ಕುದಿಯೋವರೆಗೂ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರು ಇದು ಕುದಿಯೋಕ್ಕೆ ಶುರು ಆದಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು. ಗಂಟು ಕಟ್ಟಬಾರ್ದು ಮತ್ತು ಕೆಳಗಡೆ ತಲೆ ಹಿಡಿಬಾರ್ದು ಅಂತ. ಇವಾಗ ನೋಡಿ, ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ನಾವೇನು ಮಾಡಬೇಕು, ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇದು ಏನಿಲ್ಲ ನಾವು ಸ್ಟವ್ ಹಚ್ಕೊಂಡು ಅದು ಬೇಯಕ್ಕೆ ಇಟ್ಮೇಲೆ ಅರ್ಧ ಗಂಟೆ ಆದರೂ ಬೇಕೇ ಬೇಕು ಬೇಯಿಸೋದಕ್ಕೆ. ತುಂಬ ಹೈ ಫ್ಲೇಮಲ್ಲಿ ಏನಾದರೂ ಬೇಯಿಸ್ತೀವಿ ಅಂತ ಹೋದರೆ ಎಲ್ಲ ಮುಖಕ್ಕೆ ಸಿಡಿಯುತ್ತೆ. ಅದರಿಂದ ನೋಡ್ಕೊಂಡು ಮಾಡ್ಕೋಬೇಕು.
ನಮಗೆ ಮೀಡಿಯಮ್ ಬೇಕಂದರೆ ಮೀಡಿಯಮ್ ಹಚ್ಕೋತಾ ಇರಬೇಕು ಸ್ಟವ್ ಆ ಥರ. ಇವಾಗ 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ ಅದಕ್ಕೆ ಬಂದಾಗ. ನೋಡಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಬೇರೆ ಇನ್ನೇನು ಕೆಲಸ ಇಲ್ಲ ಇದರಲ್ಲಿ, ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಷ್ಟೇ, ತಲ ಕಚ್ಚಬಾರ್ದು ಅಂತ. ನೋಡಿ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬಂದಿದೆ. ಗಂಟೇನಾಗಲ್ಲ ಇವಾಗ ಇದು, ಆದರೆ ತಲ ಹಿಡ್ಬಿಡುತ್ತೆ ಅಂತ ತಿರುಗಿಸ್ತಾನೆ ಇರಬೇಕು. ನೋಡಿ ಈ ಹಂತಕ್ಕೆ ಬಂತು ಇವಾಗ. ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕು ಚೆನ್ನಾಗಿ. ನೋಡಿ ತಳ ಬಿಡ್ತಾ ಇದೆ ಇವಾಗ. ನೋಡಿ ಒಂದು ಕಡೆ ಎಳೆದ್ರೆ ಫುಲ್ಲು ಬರ್ತಾ ಇದೆ, ಆ ರೀತಿ ಆಗ್ತಾ ಇದೆ. ಇವಾಗ ನಾನು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ತಿರುಗಿಸ್ಕೊತೀನಿ, ಹಂಗೆ ಕೈ ಆಡಿಸ್ತಾ ಇರ್ತೀನಿ. ನೋಡಿ ಇವಾಗ ಕೈ ತೇವ ಮಾಡ್ಕೊಂಡು ನಾವು ಕೈಯಲ್ಲಿ ಮುಟ್ಟಿದ್ರೂ ಅಂಟ್ಕೋತಾ ಇಲ್ಲ, ಅಷ್ಟು ನೀಟಾಗಿ ಆಗಿದೆ. ಈ ಅದಕ್ಕೆ ಬಂದರೆ ಸಾಕು. ನಿಮ್ಗೆ ಇನ್ನೂ ಗಟ್ಟಿ ಬೇಕಂದ್ರೂ ಮಾಡ್ಕೋಬೋದು. ನನಗೆ ಈ ಹದ ಸಾಕು. ನೋಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ತುಪ್ಪ ಸವರಿ ಇಟ್ಕೊಂಡಿದ್ನಲ್ವ ಆ ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಬಿಟ್ಟು ಈ ರೀತಿಯಾಗಿ ತಟ್ಟಿಟ್ಟಿದ್ದೀನಿ. ಈ ಥರ ತಟ್ಬಿಟ್ಟು ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಆಗಿದೆ, ಕೈ ಗಂಟಲ್ಲ ಏನಿಲ್ಲ. ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿಕೊಂಡು ತಿಂತಾ ಇರೋದಷ್ಟೇ. ಮಕ್ಳಿಗೂ ತುಂಬ ರುಚಿಯಾಗಿರುತ್ತೆ, ನಾವು ತಿನ್ಕೋಬೋದು. ಊಟನೇ ಬೇಕನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಾಲಿ ಆಗೋವರೆಗೂ ಅದನ್ನೇ ತಿನ್ನಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂದಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ